ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಜಟಾಪಟಿ ನಿಲ್ತಾ ಇಲ್ಲ. ಅದರ ನಡುವೆನೆ ಈ ನಾಯಕರುಗಳ ಬೆಂಬಲಿಗ ಶಾಸಕರ ಹೇಳಿಕೆಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಇಕ್ಬಾಲ್ ಹುಸೇನ್ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ನಾವು 140 ಜನ ಶಾಸಕರು ಕೂಡ ಡಿಸಿಎಂ ಡಿಕೆಶಿ ಪರವಾಗಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಡಿಸಿಎಂ ಇರೋದು ನಮ್ಮ ಶಿಸ್ತುಬದ್ಧ ಪಕ್ಷ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದನ್ನ ಅನುಸರಿಸುತ್ತೆ. ಸಾಮಾಜಿಕ ನ್ಯಾಯ ಬೇಕು ಅಂತ ಎಲ್ಲರೂ ಕೇಳ್ತಿದ್ದಾರೆ. ಹಾಗಾಗಿ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪು? ಬೇಡ ಅನ್ನೋರು ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆ ಮಾಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತಂದ್ರೆ ಅದರ ಹಿಂದಿನ ಶ್ರಮ ಕೂಡ ಗೊತ್ತಾಗುತ್ತೆ. ಇದೆಲ್ಲವನ್ನ ಅರ್ಥಕೊಂಡು ಮಾತಾಡಬೇಕು. ಅದರ ಕಷ್ಟ ಗೊತ್ತಾಗೋದು ಆ ಸ್ಥಾನದಲ್ಲಿ ಕೂತವ್ರಿಗೆ ಮಾತ್ರ. ಮಾತಾಡೋರಿಗೆ ಏನು ಗೊತ್ತಾಗೋದಿಲ್ಲ ಅಂತ ಶಾಸಕ ಇಕ್ಬಾಲ್ ಡಿಕೆಶಿ ವಿರೋಧಿಗಳಿಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಅವರೇ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ ಅಂತ. ಅವ್ರ ಬಾಯಿಂದ ಬಂದ್ಮೇಲೆ ಅದು ಸತ್ಯ ಅಲ್ವಾ? ಕೊಟ್ಟ ಮಾತಂಗ್ ನಡ್ಕೊಳ್ಬೇಕಲ್ವಾ ಅಂತ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ನಾವು 140 ಜನನೂ ಇವತ್ತು ನಾವು ಡಿ ಕೆ ಶಿವಕುಮಾರ್ ಪರವಾಗಿದ್ದೀವಿ ಅಂತಲೇ ಹೇಳಬೇಕಲ್ವಾ? ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂಥ ಪಕ್ಷ, ಇದು ಎಲ್ಲ ವರ್ಗದ ಜನರ ಪಕ್ಷ, ಇದು ಇತಿಹಾಸ ಉಳ್ಳಂಥ ಪಕ್ಷ. ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂಥೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ನಂದೊಂದು ವಾದ. ಅದಕ್ಕೆ ಶಾಸಕರು ಬೆಂಬಲ ಬೇಕು ಅಂತ ಹೇಳಿದರು. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟು, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ, ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ ಏನು ಸಂಘಟನೆ, ಏನು ಶಕ್ತಿ, ಏನು ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ಆವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ವಿನಾಕಾರಣ ಮಾತಾಡಿದವ್ರಿಗೆ ಏನೂ ಗೊತ್ತಾಗಲ್ಲ. ಇವತ್ತು 140 ಜನ ನಾವೇನು ಸರ್ಕಾರ ರಚನೆ ಮಾಡಿದ್ದೀವಿ, ನಾವೇನು ಶಾಸಕರಾಗಿದ್ದೀವಿ. ಸೊ ಈ ಥರ ಪ್ರತಿಫಲನೇ ಡಿ ಕೆ ಶಿವಕುಮಾರ್ ಹೋರಾಟ ಮಾಡಿದ್ದಾರೆ. ಅವ್ರ ಶ್ರಮ ನೋಡಿ. ಇದಕ್ಕೆ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಶಾಸಕರು ಹೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಶಾಸಕ, ನಾನು ಹೇಳ್ತಾ ಇಲ್ಲ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ, ಒಬ್ಬ ಪಕ್ಷದ ಅಧ್ಯಕ್ಷರು, ಪಕ್ಷದ ಸಿದ್ಧಾಂತದ ಮೇಲೆ ನಿಂತಿರುವಂಥವರು, ಎಲ್ಲ ರೀತಿಯ ಸಂಘಟನೆಗೆ ಒತ್ತನ್ನು ಹಗಲು ಬೆಳಗ್ಗೆ ಕೊಟ್ಟಂಥವ್ರು ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಮಾತು ಕೊಟ್ಟಿದ್ದೀರಾ ಅಂಥೇಳಿ. ನಾನೆಲ್ಲ ಹೇಳ್ತಾ ಇರೋದಲ್ಲ. ಅವ್ರ ಬಾಯಿಂದ ಬಂದಮೇಲೆ ಏನಿದೆ ಅಲ್ಲಿಗೆ ಸತ್ಯಕ್ಕೆ ದೂರ ಅಂತೀರ ನೀವು? ನಾವು 140 ಜನ. ಇನ್ನು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಶಾಸಕರುಗಳು ಸಭೆ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಶಾಸಕರು ಒಗ್ಗೂಡಿ ನಮ್ಮ ಕಷ್ಟ ಸುಖ ಎಲ್ಲವನ್ನ ಚರ್ಚೆ ಮಾಡ್ತೀವಿ. ಪಕ್ಷದ ಆಂತರಿಕ ವಿಚಾರ ಮಾತಾಡೋಕೆ ಯಾರದ್ದೂ ಅಡ್ಡಿ ಇಲ್ಲ. ನಾವೇನು ಬೇರೆ ಪಕ್ಷದ ಪರ ಅಥವಾ ಬೇರೆ ನಾಯಕರ ಪರವಾಗಿ ಚರ್ಚೆ ಮಾಡ್ತಿಲ್ಲ. ಬದಲಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಮ ನಾಯಕರ ಪರ ನಾವು ಮಾತಾಡಿದ್ರೆ ತಪ್ಪೇನು, ನಮ್ಮ ಸ್ಟ್ಯಾಂಡ್ ನಾವು ತಗೊಳ್ಳೋದ್ರಲ್ಲಿ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಶೀಘ್ರದಲ್ಲೇ 3ನೇ ಡೇಟ್ ಕೂಡ ಕೊಡ್ತೀವಿ, ಅದು ಯಾವ ಕಾರಣಕ್ಕೂ ತಪ್ಪೋದಿಲ್ಲ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಈ ಅಧಿಕಾರ ಹಂಚಿಕೆ ಜಟಾಪಟಿಗೆ ಸಂಬಂಧಪಟ್ಟಂಗೆ ಮಾತಾಡಿರೋದು. 2 ಡೇಟು ಮಿಸ್ ಆಗಿದೆ, 3ನೇ ಡೇಟ್ ಮಿಸ್ ಆಗೋಕೆ ಬಿಡೋದೇ ಇಲ್ಲ ಅನ್ನುವಂತಹ ಮಾತನ್ನ ಇಕ್ಬಾಲ್ ಹುಸೇನ್ ಕೊಟ್ಟಿರೋದು ಬಹಳ ಸ್ಫೋಟಕವಾದಂಥ ಹೇಳಿಕೆ. ಶಾಸಕರು ಒಗ್ಗೂಡಿ ನಮ್ಮ ಕಷ್ಟ ಸುಖ, ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ಮಾತಾಡಲಿಕ್ಕೆ ಯಾರ್ದೇನು ಅಡ್ಡಿ ಇದೆ? ನಾವೇನು ಬೇರೆ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ, ಬೇರೆ ಆಚಾರ ವಿಚಾರಕ್ಕೆ ಬೇರೆ ಪಕ್ಷಕ್ಕೆ ಏನು ಕುಮ್ಮಕ್ಕೆ ಕೊಡ್ತಾ ಇಲ್ಲ, ಬೇರೆಯವ್ರ ಪರವಾಗಿ ಏನು ನಿಂತಿಲ್ವಲ್ಲ. ನಾವು ನಮ್ಮ ಪಕ್ಷದ ಪರವಾಗಿ, ನಮ್ಮ ನಾಯಕರ ಪರವಾಗಿ ಏನು ಆಗು ಹೋಗಿದೆ ಅದಕ್ಕೆಲ್ಲ ಮಾತಾಡೋದು ಏನು ತಪ್ಪೇನಿದೆ? 3ನೇ ಡೇಟು ತಪ್ಪಾಗಲ್ಲ. ನೀವು ಕೊಡ್ತಾ ಇರೋ ಡೇಟಾ ಏನು ಸರ್ ಅಂತೇಳಿ ನಾನು ಹೇಳಿದ್ನಲ್ಲ, ಯಾರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನಾಲಿಗೆಗೆ, ಹೃದಯಕ್ಕೆ, ಅವರು ಅದನ್ನು ಡೇಟನ್ನು ಕೊಡ್ತಾರೆ. ನಾನು ಕೊಡ್ತಾ ಇಲ್ಲ. ಕೊಟ್ಟಿದ್ರು ಮೀರಿದೆ ಡೇಟ್, ಅದು 6-9 ಮೀರಿದೆ. 3ನೇ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 3ನೇ ಡೇಟ್ ತಪ್ಪಾಗಲ್ಲ. ನಾವು
ಇನ್ನು ಫುಲ್ ಟರ್ಮ್ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಇಕ್ಬಾಲ್ ಹುಸೇನ್ ರಿಯಾಕ್ಟ್ ಮಾಡಿದ್ದಾರೆ. ಜಮೀರ್ ಅವರು ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು, ಅವರು ಬಹಳ ಹಿರಿಯರಿದ್ದಾರೆ, ರಾಜಕೀಯದಲ್ಲಿ ಅನುಭವ ಇರೋರು, ಏನ್ ಮಾತಾಡಬೇಕು ಅನ್ನೋದನ್ನ ಅವರೇ ತಿಳ್ಕೊಳ್ಬೇಕಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಮಾತಿಗೆ ಇಕ್ಬಾಲ್ ಹುಸೇನ್ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಮಾತಾಡಬೇಕು ಅನ್ನೋದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು, ತಿಳಿದು ಮಾತಾಡಬೇಕು, ಬಿಕಾಸ್ ಅವ್ರ ಅನುಭವ ಇರೋರು ಅಂತ ಹೇಳಿ ಇಕ್ಬಾಲ್ ಹುಸೇನ್ ರಿಯಾಕ್ಟ್ ಮಾಡಿರೋದು. ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ನನಗೆ ಬೇಕಾದ್ರೆ ಹೇಳ್ತೀನಿ. ಬೇಕಾದ್ರೆ ಜಮೀರ್ ಅವರು ಭಾಳ ಹಿರಿಯರು, ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು, ಯಾವ ರೀತಿ ಹೇಳಬೇಕು ಅವರೇ ತಿಳ್ಕೋಬೇಕು, ನಾನು ಹೆಚ್ಚಿಗೆ ಹೇಳಲ್ಲ. ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ನನಗೆ ಬೇಕಾದ್ರೆ ಹೇಳ್ತೀನಿ. ಬೇಕಾದ್ರೆ ಜಮೀರ್ ಅವರು ಭಾಳ ಹಿರಿಯರು, ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು, ಯಾವ ರೀತಿ ಹೇಳಬೇಕು ಅವರೇ ತಿಳ್ಕೋಬೇಕು, ನಾನು ಹೆಚ್ಚಿಗೆ ಹೇಳಲ್ಲ. ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ.